ಇನ್ನು ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಕುಂಭಮೇಳ ನಡೀತಾ ಇದೆ. ಇವತ್ತು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ವಸಂತ ಪಂಚಮಿ ಸ್ನಾನ ಮಾಡ್ತಿದ್ದಾರೆ. 3 ಕೋಟಿ ಭಕ್ತರಿಂದ ಪವಿತ್ರ ಸ್ನಾನ ಮಾಡುವಂತ ನಿರೀಕ್ಷೆ ಇದೆ. ಮೌನಿ ಅಮಾವಾಸ್ಯೆ ದುರಂತದ ಬೆನ್ನಲ್ಲೇ ಯುಪಿ ಸರ್ಕಾರ ತೀವ್ರ ಕಟ್ಟೆಚ್ಚರ ವಹಿಸಿದೆ. ಕ್ಷಣಾರ್ಧದಲ್ಲಿ ಘೋರವೇ ನಡೆದಿತ್ತು. ಏನಾಗ್ತಿದೆ ಅಂತ ಗೊತ್ತಾಗೋ ಹೊತ್ತಿಗೆ ನುಗ್ಗುಲಾಗಿತ್ತು. ಹೆಣಗಳ ರಾಶಿಯಲ್ಲಿ ತಮ್ಮವರಿಗಾಗಿ ಒಂದಷ್ಟು ಜನ ಹುಡುಕೋ ದೃಶ್ಯ ಮನಕಲಕಿದ್ರೆ, ಅರೆ ಜೀವವಾಗಿದ್ದವರನ್ನ ಉಳಿಸಿಕೊಳ್ಳಲು ಮತ್ತೊಂದಿಷ್ಟು ಜನ ಒದ್ದಾಡೋ ಸ್ಥಿತಿ ಅಯ್ಯೋ ಅನಿಸುವಂತಿತ್ತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳದಲ್ಲಿ ಜನವರಿ 29ರಂದು ನಡೆದಿದ್ದ ಕಾಲ್ತುಳಿತ ದುರಂತ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಮೌನಿ ಅಮಾವಾಸ್ಯೆ ಸ್ನಾನದ ದಿನ 30 ಜನ ಸಾವನ್ನಪ್ಪಿ 60ಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ರು. ಈ ಕಹಿ ನೆನಪಿನ ಮಧ್ಯೆ ಇಂದು 3ನೇ ಶಾಹಿ ಸ್ನಾನ ನಡೆಯುತ್ತಿದೆ. ಪ್ರಯಾಗ್ರಾಜ್ನಲ್ಲಿ ಇಂದು ವಸಂತ ಪಂಚಮಿ ಸ್ನಾನ. ಮೂರು ಕೋಟಿ ಜನರಿಂದ ಇವತ್ತು ಪವಿತ್ರ ಸ್ನಾನ ನಿರೀಕ್ಷೆ. ಮಹಾಕುಂಭಮೇಳದಲ್ಲಿ ಇಂದು ವಸಂತ ಪಂಚಮಿಯ 3ನೇ ಶಾಹಿ ಸ್ನಾನ ನಡೆಯಲಿದೆ. ವಸಂತ ಪಂಚಮಿಯ ಶುಭ ದಿನದಂದು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಲು ಮತ್ತು ಸರಸ್ವತಿಗೆ ಪ್ರಾರ್ಥನೆ ಸಲ್ಲಿಸಲು ತ್ರಿವೇಣಿ ಸಂಗಮಕ್ಕೆ ಭಕ್ತರ ದಂಡೇ ಹರಿದು ಬರ್ತಿದೆ. ವಸಂತ ಪಂಚಮಿ ಹಬ್ಬವನ್ನ ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಆಚರಿಸಲಾಗುತ್ತೆ. ಇದೇ ದಿನ ಸರಸ್ವತಿ ಮಾತೆ ಜನಿಸಿದ್ಲು ಅಂತ ನಂಬಲಾಗಿದೆ. ಹೀಗಾಗಿ ಸಂಗಮದಲ್ಲಿ ಗುಪ್ತಗಾಮಿನಿಯಾಗಿ ಹರಿಯುತ್ತಿರೋ ತಾಯಿ ಸರಸ್ವತಿ ನದಿಯಲ್ಲಿ ಮಿಂದು ಭಕ್ತರು ಪುನೀತರಾಗ್ತಿದ್ದಾರೆ. ನಿನ್ನೆ ಒಂದೇ ದಿನ 1.29 ಕೋಟಿ ಭಕ್ತರಿಂದ ಪವಿತ್ರ ಸ್ನಾನ. ಇಂದು 3 ಕೋಟಿ ಭಕ್ತರಿಂದ ಅಮೃತ ಸ್ನಾನ ನಿರೀಕ್ಷೆ. ಮಹಾಕುಂಭದಲ್ಲಿ ಈವರೆಗೆ 34 ಕೋಟಿ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಅದರಲ್ಲೂ ಮಹಾಕುಂಭದ 3ನೇ ಮತ್ತು ಕೊನೆಯ ರಾಜಸ್ನಾನದ ಮುನ್ನಾ ದಿನವಾದ ನಿನ್ನೆ 1.29 ಕೋಟಿ ಭಕ್ತರು ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ 11:53ಕ್ಕೆ ವಸಂತ ಪಂಚಮಿಯ ಶುಭ ಮುಹೂರ್ತ ಆರಂಭವಾಗಿದ್ದು, ಒಂದು ದಿನ ಮುಂಚಿತವಾಗಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸ್ನಾನಕ್ಕೆ ಮುಂದಾಗಿದ್ರು. ಇನ್ನು ಇವತ್ತು ಕನಿಷ್ಠ 3 ಕೋಟಿ ಜನ ಪವಿತ್ರ ಸ್ನಾನ ಮಾಡುವ ನಿರೀಕ್ಷೆ ಇದೆ ಎನ್ನಲಾಗಿದೆ. ಇದಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮೌನಿ ಅಮಾವಾಸ್ಯೆ ದುರಂತದ ಬೆನ್ನಲ್ಲೇ ತೀವ್ರ ಕಟ್ಟೆಚ್ಚರ. ಇಂದಿನ ಅಮೃತ ಸ್ನಾನದ ಮೇಲೆ ಪೊಲೀಸರ ಹದ್ದಿನ ಕಣ್ಣು. ಕಳೆದ ವಾರ ಮೌನಿ ಅಮಾವಾಸ್ಯೆ ದಿನ ಕೋಟ್ಯಂತರ ಮಂದಿ ಪವಿತ್ರ ಸ್ನಾನ ಮಾಡಿದ್ರು. ಆದ್ರೆ ಅಂದು ಭಕ್ತರ ಸಂಖ್ಯೆ ಹೆಚ್ಚಾಗಿ ಕಾಲ್ತುಳಿತ ಸಂಭವಿಸಿ ಸಾವು ನೋವುಗಳು ಸಂಭವಿಸಿದ್ವು. ಹೀಗಾಗಿ ಇಂದಿನ ಅಮೃತ ಸ್ನಾನದ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಆಪರೇಷನ್ 11 ಹೆಸರಿನಲ್ಲಿ ವಿಶೇಷ ತಂಡಗಳನ್ನು ರಚಿಸಿದ್ದು 112 ನಂಬರಿನ ಕಾಲ್ ಸೆಂಟರ್ ಕೂಡ ಆರಂಭಿಸಲಾಗಿದೆ. ಇನ್ನು ಅಮೃತ ಸ್ನಾನಕ್ಕೆ ಏಕಮುಖ ಮಾರ್ಗವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದೆ. ಮಹಾಕುಂಭದ ಎಲ್ಲ 25 ಸೆಕ್ಟರ್ಗಳು ಹಾಗೂ 30 ಪಾಂಟೂನ್ ಸೇತುವೆಗಳು ಮತ್ತು ಪ್ರಮುಖ ಬ್ಯಾರಿಕೇಡ್ ವಲಯಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. 3000ಕ್ಕೂ ಅಧಿಕ ಕ್ಯಾಮೆರಾ ಮೂಲಕ ನಿಗಾ ಇಡಲಾಗಿದೆ. ಸ್ನಾನದ ನಂತರ ಘಾಟ್ಗಳಲ್ಲಿ ಕಾಲಹರಣ ಮಾಡದಂತೆ, ಊಟ ಉಪಚಾರ ಮಾಡದಂತೆ ಸರ್ಕಾರ ಮನವಿ ಮಾಡಿದೆ. ಸ್ನಾನದ ಬಳಿಕ ಘಾಟ್ನಿಂದ ನಿರ್ಗಮಿಸಿ ಗೊತ್ತುಪಡಿಸಿದ ಸ್ಥಳಗಳಲ್ಲಿ ಊಟ ಉಪಚಾರಕ್ಕೆ ಸಲಹೆ ನೀಡಲಾಗಿದೆ. ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಭೆ ನಡೆಸಿರುವ ಸಿಎಂ ಯೋಗಿ ಆದಿತ್ಯನಾಥ್ ಈ ಹಿಂದೆ ಯಶಸ್ವಿ ಕುಂಭ ನಿಭಾಯಿಸಿದ್ದ 2 ಅಧಿಕಾರಿಗಳಿಗೆ ವಿಶೇಷ ಜವಾಬ್ದಾರಿ ವಹಿಸಿದ್ದಾರಂತೆ. ಇನ್ನು ಈಗಾಗಲೇ ವಿವಿಐಪಿ ಪಾಸ್ಗಳನ್ನ ರದ್ದುಗೊಳಿಸಲಾಗಿದೆ. ಅಲ್ಲದೆ ಭಕ್ತರು ತಮ್ಮ ವಾಹನಗಳನ್ನ ನಗರದ ಹೊರಭಾಗದಲ್ಲಿ ನಿಲ್ಲಿಸಿ ಶಟಲ್ ಬಸ್ ಅಥವಾ ಕಾಲ್ನಡಿಗೆಯಲ್ಲಿ ಘಾಟ್ಗಳನ್ನ ತಲುಪಲು ವ್ಯವಸ್ಥೆ ಮಾಡಲಾಗಿದೆ. ಜತೆಗೆ ಎಲ್ಲಾ ಭಕ್ತರು ಸಂಯಮದಿಂದ ಬರಲು ವಿನಂತಿಸಲಾಗಿದೆ. ತ್ರಿವೇಣಿ ಘಾಟ್ ಅಂತಾನೆ ಹೋಗದೆ ಹತ್ತಿರವಾಗುವ ನದಿ ತೀರದಲ್ಲಿ ಸ್ನಾನ ಮಾಡಲು ಮನವಿ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಮಹಾಕುಂಭ ಮೇಳದಲ್ಲಿ 3ನೇ ಅಮೃತ ಸ್ನಾನ ಪ್ರಯಾಗ್ರಾಜ್ನತ್ತ 3 ಕೋಟಿಗೂ ಹೆಚ್ಚು ಭಕ್ತರು ಬರ್ತಿದ್ದಾರೆ. ಯಾಕಂದ್ರೆ ಬಹಳ ವಿಶೇಷವಾದಂತಹ ದಿನಗಳು ಒಂದಾದ್ಮೇಲೆ ಒಂದು ಬರ್ತಾ ಇರೋದ್ರಿಂದ ಮಹಾಕುಂಭ ಮೇಳದಲ್ಲಿ ಈಗ 3 ಕೋಟಿಗೂ ಹೆಚ್ಚು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಸಾಗರೋಪಾದಿಯಾಗಿ ಬರ್ತಿದ್ದಾರೆ. ಸೊ ಹಿಂದೆ ಆದಂತಹ ಕಾಲ್ತುಳಿತ ಅದರಿಂದ ಈಗ ಸರ್ಕಾರ ಕೂಡ ಎಚ್ಚೆತ್ತಿದೆ. ಸಾಗರೋಪಾದಿಯಲ್ಲಿ ಭಕ್ತರು ಬರ್ತಾ ಇರೋದ್ರಿಂದ ಅವ್ರನ್ನ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಹೆಚ್ಚಿನ ಅಲರ್ಟ್ ಅನ್ನು ಘೋಷಿಸಲಾಗಿದೆ.
ಸೊ ನಾವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಬಸಂತ ಹುಣ್ಣಿಮೆ ಅನ್ನಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯಾಗ್ರಾಜ್ದತ್ತ ಈಗ ಕೋಟಿ ಕೋಟಿ ಭಕ್ತರು ಆಗಮಿಸ್ತಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಮೂರನೇ